ವಿಜಯಪುರ ಪೊಲೀಸರ ಭರ್ಜರಿ ಭೇಟೆ. ಸಿನಿಮಾ ಸ್ಟೈಲ್ ಕಾರ್ಯಾಚರಣೆಯಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಮದ್ಯ ಪತ್ತೆ. ಅಕ್ರಮ ಮದ್ಯ ಸಾಗಾಟಗಾರರ ಜಾಲ ಭೇದಿಸಿದ ವಿಜಯಪುರ ಜಲನಗರ ಪೊಲೀಸರು. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಅಕ್ರಮ ಮದ್ಯ ಸಾಗಾಟ, 4 ಆರೋಪಿಗಳ ಬಂಧನ. ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ನೇತೃತ್ವದಲ್ಲಿ ಖಡಕ್ ಕಾರ್ಯಾಚರಣೆ. ಗೋವಾದಿಂದ ಸೊಲಾಪುರಕ್ಕೆ ಲಾರಿಯಲ್ಲಿ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ 74.68 ಲಕ್ಷ ರೂಪಾಯಿ ಮೌಲ್ಯದ ವಿವಿಧ ಬ್ರ್ಯಾಂಡ್ನ ಮದ್ಯ ಜಪ್ತಿ ಮಾಡಲಾಗಿದೆ ಎಂದು ವಿಜಯಪುರ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಅವರು ತಿಳಿಸಿದರು. ಕಾಕಿ ಎಂದರೆ ಅಂಜಿಕೆ, ಕಾಕಿ ಎಂದರೆ ಭದ್ರತೆ ಎಂಬ ಮಾತನ್ನ ಅಕ್ಷರಶಃ ಸಾಬೀತುಪಡಿಸುತ್ತಿರುವ ವಿಜಯಪುರ ಪೊಲೀಸರು ಈ ಬಾರಿ ಮದ್ಯ ಮಾಫಿಯಾದ ಬೆನ್ನತ್ತಿ ಭರ್ಜರಿ ಭೇಟಿಯಾಡಿದ್ದಾರೆ. ಅಕ್ರಮ ಮದ್ಯ ಸಾಗಾಟಗಾರರು ಎಷ್ಟೇ ಚಾಣಾಕ್ಷರಾಗಿದ್ರೂ ನಮ್ಮ ಕಾಕಿ ಪಡೆಯ ಕಣ್ಣು ತಪ್ಪಿಸುವುದು ಅಸಾಧ್ಯ. ಜೂನ್ 23, 2026ರಂದು ನಸುಕಿನ ಜಾವ 5:30ಕ್ಕೆ ಜಲನಗರ ಪೊಲೀಸರು ನಡೆಸಿದ ಈ ಸಿನಿಮಾ ಸ್ಟೈಲ್ ಕಾರ್ಯಾಚರಣೆ ಅಪರಾಧಿಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿ ಪರಿಣಮಿಸಿದೆ. ನಗರದ ಉಪವಿಭಾಗದ ಡಿಎಸ್ಪಿ ನಾಗರಾಜ್ ಜೆ ಅವರ ತಂಡ ರಾತ್ರಿ ಪೆಟ್ರೋಲಿಂಗ್ನಲ್ಲಿದ್ದಾಗ ದೊರೆತ ಖಚಿತ ಮಾಹಿತಿಯ ಮೇರೆಗೆ ಕೋಲಾರ ನಾಕಾ ಬಳಿ ಈ ದಾಳಿ ನಡೆಸಿದ್ದಾರೆ. ಲಾರಿಯನ್ನ ತಪಾಸಣೆ ಮಾಡಿದಾಗ ಮೇಲೆ ಗೊಬ್ಬರದ ಚೀಲಗಳನ್ನು ಹಾಕಿ ಅದರ ಕೆಳಗಡೆ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಅಕ್ರಮವಾಗಿ ಸಾಗಿಸುತ್ತಿದ್ದ ಬ್ರಾಂಡೆಡ್ ಮದ್ಯದ ಬಾಕ್ಸ್ಗಳು ಪತ್ತೆಯಾಗಿವೆ. ಈ ಕಾರ್ಯಾಚರಣೆಯಲ್ಲಿ ಒಟ್ಟು 12,952 ಲೀಟರ್ ಅಕ್ರಮ ಮದ್ಯವನ್ನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರುವ ಪೊಲೀಸ್ ಸಿಬ್ಬಂದಿಯ ಕಾರ್ಯವೈಖರಿ ನಿಜಕ್ಕೂ ಶ್ಲಾಘನೀಯ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಅಕ್ರಮ ದಂಧೆಯಲ್ಲಿ ತೊಡಗಿದ್ದ ಲಾರಿ ಚಾಲಕ ಗದಗ ಜಿಲ್ಲೆಯ ಶ್ರೀನಿವಾಸ್ ಮೀಸಿ, ವಿಜಯಪುರ ಗಾಂಧಿನಗರದ ಹುಸೇನ್ ಸಾಬುಲ್ಲಾ, ಸೊಲಾಪುರದ ಸಿದ್ದರಾಮ ಢಾಲೆ ಹಾಗೂ ವಿಜಯಪುರದ ಸಮಾಜ ಸೇವೆಯ ಮುಖವಾಡ ಹೊತ್ತಿದ್ದ ಬಸವರಾಜ್ ಭಜಂತ್ರಿ ಎಂಬ 4 ಆರೋಪಿಗಳನ್ನು ಪೊಲೀಸರು ಜಾಲಕ್ಕೆ ಕೆಡವಿ ಜೈಲಿಗೆ ಕಳುಹಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ, ಪ್ರಸ್ತುತ ವಶಪಡಿಸಿಕೊಂಡ ಮದ್ಯದ ಮೌಲ್ಯವನ್ನ ಗೋವಾಕ್ಕೆ ರಾಜ್ಯಕ್ಕೆ ಹೋಲಿಸಿದಲ್ಲಿ ಅದರ ಒಟ್ಟು ಮೌಲ್ಯವು 74,68,560 ರೂಪಾಯಿ ಆಗುತ್ತೆ. ಅದೇ ಮೌಲ್ಯದ ಕರ್ನಾಟಕಕ್ಕೆ ಲೆಕ್ಕ ಮಾಡಿದರೆ ಒಟ್ಟು 1,36,82,880 ರೂಪಾಯಿ ಆಗಲಿದೆ ಎಂದು ಮಾಹಿತಿ ನೀಡಿದರು. ಆರೋಪಿಗಳು ತಾಡಪತ್ರೆಯಿಂದ ಮುಚ್ಚಿದ ಲಾರಿಯನ್ನ ಪರಿಶೀಲಿಸಿದಾಗ ಲಾರಿಯ ಹಿಂಭಾಗದಲ್ಲಿ ಮತ್ತು ಮೇಲ್ಭಾಗದಲ್ಲಿ ಎರೆಹುಳುವಿನ ಗೊಬ್ಬರದ ಚೀಲಗಳು ಕಂಡು ಬಂದಿದ್ದು, ಅದನ್ನ ತೆಗೆದು ಒಳಗೆ ನೋಡಿದಾಗ ವಿವಿಧ ಬ್ರ್ಯಾಂಡ್ನ ಮದ್ಯದ ಬಾಟಲ್ಗಳು ಇರುವ ರಟ್ಟಿನ ಬಾಕ್ಸ್ಗಳು ಕಂಡು ಬಂದಿವೆ. ಸರಾಯಿ ಬಾಕ್ಸ್ಗಳನ್ನ ಸಾಗಾಟ ಮಾಡುವ ಬಗ್ಗೆ ಹಾಗೂ ಖರೀದಿಯ ಕಾಗದ ಪತ್ರಗಳ ಬಗ್ಗೆ ಕೇಳಿದಾಗ ಆರೋಪಿಗಳು ಯಾವುದೇ ರೀತಿಯ ಕಾಗದ ಪತ್ರಗಳು ಇಲ್ಲದಿರುವುದಾಗಿ ಹಾಗೂ ಈ ಸರಾಯಿ ಬಾಕ್ಸ್ಗಳನ್ನ ಗೋವಾದ ಪಣಜಿಯಿಂದ ಮಹಾರಾಷ್ಟ್ರಕ್ಕೆ ಅಕ್ರಮವಾಗಿ ಸಾಗಾಟ ಮಾಡುತ್ತಿರುವ ಬಗ್ಗೆ ತಿಳಿಸಿದ್ದಾರೆ ಎಂದು ವಿವರಿಸಿದರು. ಎಲ್ಲ ಸೇರಿದರೆ ಸುಮಾರು ಗೋವಾ ರೇಟಿಗೆ ಹೋದರೆ ಇದು 1,79,560 ರೂಪಾಯಿ ವರ್ತ್ ವ್ಯಾಲ್ಯೂ ಟೋಟಲ್ ಇನ್ಕ್ಲೂಡಿಂಗ್ ಲಾರಿ. ವೇರಾಸ್ ಕರ್ನಾಟಕ ರೇಟಿಗೆ ಹೋದರೆ ಇದು 1,65 ಲಕ್ಷವರೆಗೂ ವ್ಯಾಲ್ಯೂ ಆಗುತ್ತೆ. DSP ಸಿಟಿ ಮತ್ತು ಅವರ ಪೂರ್ತಿ ಎಂಟೈರ್ ಜಲನಗರ ಟೀಮನ್ನು ಕರ್ಕೊಂಡೋಗಿ ರೇಡ್ ಮಾಡಿದ್ದಾರೆ. ಅದು ದ್ಯಾಟ್ ವಿಲ್ ಬಿಕಮ್ ದ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಯಾಕಂದರೆ ನಮಗೂ ಕೂಡ ಇವಾಗ ಇದು ಇದೆ ಡೆಫಿನೆಟ್ಲಿ. ಯಾಕೆಂತಂದರೆ ಇಷ್ಟೊಂದು ಲಾಭಾಂಶ ಕೊಡುತ್ತೆ ಅಂತಂದರೆ 100% ಇವರು ಇದು ಫಸ್ಟ್ ಟೈಮ್ ಇರಲ್ಲ, ಮುಂಚೆನೂ ಕೂಡ ಮಾಡಿರ್ತಾರೆ. ಇವ್ರ ಥರ ಬೇರೆನೂ ಮಾಡ್ತಾ ಇರ್ಬೋದು. ಸೊ ನಾವು ವಿಲ್ ಗೋ ಇನ್ ಟು ದೋಸ್ ಡೀಟೇಲ್ಸ್. ಎಸ್, ಇಟ್ ಈಸ್ ಅದ್ರ ಮೇಲೆ ಬರೆದಿದ್ದಾರೆ ಬ್ರ್ಯಾಂಡಿಂಗ್ದಲ್ಲಿ, ಇಟ್ ಈಸ್ ಸೋಲ್ಡ್ ಓನ್ಲಿ ಇನ್ ಗೋವಾ ಅಂತಂತೇಳಿ. ಸೊ ಅಲ್ಲಿ ಕಡಿಮೆ ರೇಟ್ ಇದೆ, ಬಟ್ ಇಲ್ಲಿ ಇವರು ಹೆಚ್ಚಿನ ಲಾಭಕ್ಕೋಸ್ಕರ ಬೇರೆ ಬೇರೆ ರಾಜ್ಯಗಳಿಗೆ ಒಯ್ಯುವಂಥ ಒಂದು ಇದನ್ನು ಮಾಡಿದ್ದಾರೆ. ಅದನ್ನು ಆ ಸ್ಟಿಕ್ಕರ್ ಅಂತೂ ಈಗ ಆ್ಯಸ್ ಆಫ್ ನೌ ಗೋವಾದ್ಯಂತ ಇದೆ. ಅಲ್ಲಿ ಹೋದ್ಮೇಲೆ ಡೆಫಿನೆಟ್ಲಿ ಅವ್ರು ಚೇಂಜ್ ಮಾಡೇ ಮಾಡ್ತಾರೆ, ಅದನ್ನು ತೆಗಿತಾರೆ. ಸೊ ದ್ಯಾಟ್ ಅವರಿಗೆ ಹೆಚ್ಚಿನ ಲಾಭಾಂಶ ಬರುತ್ತೆ ಅಂತಂತೇಳಿ. ಬಟ್ ಇದನ್ನು ಏನೂ ಗೊತ್ತಾಗಬಾರ್ದು ಅಂತೇಳಿ ಗೊಬ್ಬರವನ್ನೇ ಎಲ್ಲ ಹಾಕಿದ್ದಾರೆ. ಮೇಲೆ ಹಿಂದೆ ಎಲ್ಲ ಗೊಬ್ಬರದ ಚೀಲಗಳನ್ನ ಇಟ್ಟಿದ್ದಾರೆ, ಎರೆಹುಳಿ ಗೊಬ್ಬರವನ್ನು. ಸೊ ದ್ಯಾಟ್ ಯಾರೇ ಕೂಡ ಚೆಕ್ ಮಾಡಿದ್ರು ಕೂಡ ಇದು ಗೊಬ್ಬರ ವೆಹಿಕಲ್ ಇದೆ ಅಂತಂತೇಳಿ ಅನಿಸುತ್ತೆ. ಬಟ್ ಒಳಗಡೆ ನೀವೆಲ್ಲ ತೆಗೆದಾಗ ದಿಸ್ ಈಸ್ ವಾಟ್ ವಿ ಹ್ಯಾವ್ ಫೌಂಡ್. ಅಲ್ಲ, ಅದನ್ನ ದ್ಯಾಟ್ ವಿಲ್ ಬಿಕಮ್ ದ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಗೋವಾದಿಂದ ಎಲ್ಲಿ ಪ್ರೊಕ್ಯೂರ್ ಮಾಡಿದ್ರು, ಏನು ಎಂತ ಅಂತಂತೇಳಿ ದ್ಯಾಟ್ ವಿಲ್ ಬಿಕಮ್ ದ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ನು ಅದನ್ನು ಕಂಟಿನ್ಯೂ ಮಾಡುತ್ತೆ.
ಸುದ್ದಿಗೋಷ್ಠಿಯಲ್ಲಿ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮನಗೌಡ ಹಟ್ಟಿ, ವಿಜಯಪುರ ಉಪವಿಭಾಗದ ಡಿಎಸ್ಪಿ ನಾಗರಾಜ್ ಜೆ ಹಾಗೂ ಪೊಲೀಸ್ ಅಧಿಕಾರಿಗಳು ಇದ್ದರು. ವಿಜಯಪುರ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಾಚರಣೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಮೆಚ್ಚುಗೆಗೆ ಪಾತ್ರವಾಗಿದೆ. ನಾಡಿನ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಹಗಲಿರುಳು ಶ್ರಮಿಸುತ್ತಿರುವ ಇಂತಹ ವೀರ ಅಧಿಕಾರಿಗಳಿಗೆ ನಮ್ಮದೊಂದು ಸಲಾಂ. ಅಕ್ರಮದ ಮೂಲಕ ಹಣ ಮಾಡುವ ಖದೀಮರು ಯಾರೇ ಆಗಲಿ ಕಾನೂನಿನ ಬಿಸಿ ಮುಟ್ಟಿಸೋದು ಗ್ಯಾರಂಟಿ. ಪ್ರತಿ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಅಕ್ರಮ ಭೇಟೆ ನ್ಯೂಸ್ ಕನ್ನಡ.